ಕಣ್ಣುಗಳಿಗೆ ಸೆಳೆದು ಬಂಧುಗಳೇ, ಇವತ್ತು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾವೇರಿ ಪಟ್ಟಣದಲ್ಲಿ ಕರ್ನಾಟಕ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತ ಚೇತನ ಮತ್ತು ಕರ್ನಾಟಕದ ಸಮಸ್ತ ಅನ್ನದಾತರ ದೇವರಾಗಿರ್ತಕ್ಕಂಥ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಜನ್ಮದಿನದ ಪ್ರಯುಕ್ತವಾಗಿ ಇವತ್ತು ಹಾವೇರಿ ಪಟ್ಟಣದ ಎಲ್ಲ ರೈತ ಬಂಧುಗಳು ಮತ್ತು ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಸಂತ ಲಾಳಿಯವರ ಆದಿಯಾಗಿ ಸಿಂಗಾಡಿಯವರ ಆದಿಯಾಗಿ ಉಪಾಧ್ಯಕ್ಷರ ಆದಿಯಾಗಿ ನಮ್ಮ ರೈತ ಸಂಘದ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ರಾಜ್ಕುಮಾರ್ ಜಂಬಿಗಿ ಅವರು, ಬಾಬುಗೌಡ ಪಾಟೀಲ್ ಅವರು, ಕಾಶಪ್ಪಣ್ಣವರು, ಹಾವೇರಿ ಪಟ್ಟಣದ ಎಲ್ಲ ಸಮಸ್ತ ಬಂಧುಗಳು ಮತ್ತು ಮಾಧ್ಯಮ ಮಿತ್ರರ ನೇತೃತ್ವದಲ್ಲಿ ನಂಜುಂಡಸ್ವಾಮಿಯವರ ಜನ್ಮದಿನದ ನಿಮಿತ್ತವಾಗಿ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಗಿದ್ದು, ಅವರ ಬಗ್ಗೆ ಒಂದು ಮಾತನ್ನು ನೆನಪು ಮಾಡ್ಕೊಳ್ಬೇಕು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದೊಳಗೆ 19ನೇ ವಿಧಿಯ ಪ್ರಕಾರ ಈ ಭಾರತದೊಳಗೆ ಯಾವುದೇ ವ್ಯಕ್ತಿ ಸ್ವತಂತ್ರವಾಗಿ ಮುಕ್ತವಾಗಿ ಮಾತನಾಡ್ತಕ್ಕಂಥ ಸ್ವಾತಂತ್ರ್ಯವನ್ನು ಸಂವಿಧಾನದ ಪ್ರಕಾರವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನೀಡಿದರೆ, ಇಡೀ ದೇಶದೊಳಗೆ ಯಾವುದೇ ರಾಜಕಾರಣಿ ಆಗಿರಲಿ ಅಧಿಕಾರಿ ವಿರುದ್ಧ ಗಟ್ಟಿಯಾಗಿ ನಿಂತು ನ್ಯಾಯವನ್ನು ಪಡ್ಕೊಳ್ತಕ್ಕಂಥ ಗಟ್ಟಿ ತಾಕತ್ತನ್ನು ಕೊಟ್ಟಿರ್ತಕ್ಕಂಥವ್ರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಅವರು ಒಂದು ಮಾತು 1980ರೊಳಗೆ ನವಲಗುಂದ ನರಗುಂದ ಭಾಗದೊಳಗೆ ಇಬ್ಬರು ರೈತರ ಮೇಲೆ ಗೋಲಿಬಾರ್ ಆಗಿತ್ತು. ಒಬ್ಬ ರೈತ ಸಂಘದ ನೇತಾರನ ತಾಕತ್ತು ಹೆಂಗಿರ್ತದೆ ಅಂತಂದ್ರೆ, ಗೋಲಿಬಾರ್ ಆದಂಥ ಸಂದರ್ಭದಲ್ಲಿ ಗುಂಡೂರಾವ್ ಸರ್ಕಾರ ಇತ್ತು. ಆವಾಗ ಬೆಂಗಳೂರೊಳಗೆ ನಿಂತೊಂದು ಘೋಷಣೆಯನ್ನು ಮಾಡಿದರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡೂರಾಯನಿಗೆ ಕರ್ನಾಟಕದೊಳಗೆ ಮತವನ್ನು ಹಾಕಬೇಡ್ರಿ ಅಂತ ಹೇಳಿದ್ರು. ಗುಂಡೂರಾವ್ ಸರ್ಕಾರ ಬಿತ್ತು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಧರ್ಮಾತೀತವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ರೈತರೆಲ್ಲ ನಾವು ಒಂದಾದ್ರೆ ಹೆಂಗೆ ಅವಾಗ ನ್ಯಾಯ ಸಿಕ್ಕಿತ್ತು 1980ರೊಳಗೆ. ಇವತ್ತು ವಸಂತ ಲಾಳಿಯವರು ಪುರಸಭೆ ಅಧ್ಯಕ್ಷರು, ತಾವೆಲ್ಲ ಮಾಧ್ಯಮ ಮಿತ್ರರು, ರೈತ ಬಂಧುಗಳು, ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತ ತಾವೆಲ್ಲ ಒಂದಾದ್ರಿ ಅಂತೇಳಿ ದೇವರು ಕೊಂಡ ಅಜ್ಜನ ಆಶೀರ್ವಾದದಿಂದ ಗುರ್ಲಾಪುರದೊಳಗೆ ಕನ್ನಡ ನಾಡಿನ ಪ್ರತಿಯೊಬ್ಬ ರೈತರಿಗೆ 300 ರೂಪಾಯಿ ಯಾವ ರೀತಿಯಾಗಿ ಸಿಗ್ತಲ್ಲ, ಹಾಗೆ ರೈತ ನೇತಾರರು ಹಣವನ್ನು ಮುಟ್ಟದ, ಧರ್ಮ ಜಾತಿ ಪಕ್ಷವನ್ನು ಮಾಡದ ಒಂದಾಗಿ ನಿಂತರು ಅಂತಂದ್ರೆ ಕನ್ನಡ ನಾಡಿನ ರೈತರ ಕಣ್ಣೀರು ಒರೆಸ್ಬೋದು ಅನ್ನಲಿಕ್ಕೆ ನಂಜುಂಡಸ್ವಾಮಿಯವರ ಜೀವನ ಚರಿತ್ರೆಯ ಸಾಕ್ಷಿ ಅಂತ ಹೇಳ್ತಾ, ಅವರ ಜನ್ಮದಿನಕ್ಕೆ ಕನ್ನಡ ನಾಡಿನ ಪ್ರತಿಯೊಬ್ಬ ರೈತ ಬಂಧುಗಳ ಪರವಾಗಿ ಇನ್ನೊಮ್ಮೆ ಶುಭಾಶಯವನ್ನು ಕೋರ್ತಾ ನನ್ನೆರಡು ಮಾತುಗಳು ಅವ್ರ ಪಾಲಕ.